ನಿಮ್ಮ ಮನೆ ಹತ್ರ ಕಸ ತೆಗ್ಸಕ್ಕಾಗಲ್ಲ, ಯುಜಿಡಿ ಕಟ್ಟಿದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಜಗದೀಶಿಗೆ ಫೋನ್ ಮಾಡ್ಬಿಟ್ಟು ನಮ್ಮ ಮನೆ ಯುಜಿಡಿ ಕಟ್ಟಿದೆ ಅಂತ ಹೇಳಿದ್ರೆ ಓಡ್ ಬರ್ತಾರೆ. ಇಂಥವ್ರನ್ನು ಕೂಡ ಮುಂದಿನ ದಿನಗಳಲ್ಲಿ ಬೆಳೆಸ್ಬೇಕು. ಜಗದೀಶ್ ಅಂತವರು ಮುಂದಿನ ದಿನಗಳಲ್ಲಿ ಕಾರ್ಪೊರೇಷನ್ ಚುನಾವಣೆ ಯಾವತ್ತು ನಡೆಯುತ್ತೋ ಗೊತ್ತಿಲ್ಲ, ಆದರೆ ಮತ್ತೆ ನೀವು ವಾಪಸ್ಸು ಕಾರ್ಪೊರೇಷನ್ನಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ಅವ್ರನ್ನ ಕಳಿಸ್ಬೇಕು. ಎಕ್ಸ್ಪೀರಿಯನ್ಸ್ ಇರೋರಿಗೆ ಬಂದರೆ ಇಡೀ ಒಂದು ಮೈಸೂರು ಸಿಟಿಗೆ ಒಳ್ಳೇದಾಗುತ್ತೆ. ಇವತ್ತು ನಾವು ಗ್ರೇಟರ್ ಮೈಸೂರನ್ನೆಲ್ಲ ಮಾಡ್ಲಿಕ್ಕೆ ಹೋದ ನಮ್ಮ ಕಾನ್ಸೆಪ್ಟು ಅದು ಮೈಸೂರಲ್ಲಿ ಬೇರೆ ಯಾರಿಗಲ್ಲ. ಸೋಮಣ್ಣ ಸಾಹೇಬ್ರನ್ನ ತಗೊಂಬಂದು ಗ್ರೇಟರ್ ಮೈಸೂರು ಅಂತ ಮಾಡ್ಲಿಕ್ಕೆ ಹೋದ ನಾನು. ಇದು ಹರೀಶ್ ಗೌಡ್ರ ತಂದೆ GT ದೇವೇಗೌಡರು ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡಿದ್ರು. ಹರೀಶ್ ಗೌಡ್ರನ್ನ ಯಾವ ರೀತಿಯಿಂದ ಪ್ರೀತಿಯಿಂದ ನೋಡಿಕೊಂಡ್ರು, ನನ್ನನ್ನು ಕೂಡ ಅದೇ ಥರ ಪ್ರೀತಿಯಿಂದ ನೋಡಿಕೊಂಡು 4 ಪಟ್ಟಣ ಪಂಚಾಯತಿ, ಒಂದು ನಗರಸಭೆ ಎಲ್ಲ ಮಾಡಿದ್ದು ಗ್ರೇಟರ್ ಮೈಸೂರು ನಮ್ಮದೇ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಇವತ್ತೇ ಪ್ಲಾನ್ ಮಾಡಿದೆ. ಹಾಗೆ ಮೈಸೂರಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬರಬೇಕು ಅಂತ ಉಯ್ಲಾಳ ಹತ್ರ 26 ಎಕರೆ ಜಾಗನೂ ಗುರುತು ಮಾಡಿದೆ. ಈ ಮಧ್ಯದಲ್ಲಿ ಸ್ವಲ್ಪ ಕಾಲು ತೊಳಿತಾ ಅದಾದ್ಮೇಲೆ ಆ ಫೈಲ್ ಅಲ್ಲೇ ಕೂತ್ಕೊಂಡಿದ್ದೆ. ನನಗೂ ಅಧಿಕಾರ ಎಲ್ಲ ಹೋಗಿ ಅದ್ರ ಮೇಲೆ ಕೆಲಸ ಮಾಡಿಸೋಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಇರಲಿ, ಬಂದು ಒಳ್ಳೆ ಕೆಲಸ ಮಾಡೋಣ. ಹೆಚ್ಚು ಸ್ವಲ್ಪ ರಾಜಕೀಯನೂ ಕೂಡ ಮಾತಾಡಿದೆ. ಯಾಕೆಂದರೆ ಎಷ್ಟೋ ಸರಿ ನಾವು ಮಾಡಿದ ಕೆಲಸವನ್ನು ಒಂದೊಂದ್ಸರಿ ನಾವೇ ಹೇಳಬೇಕಾಗುತ್ತೆ, ಇಲ್ಲಾಂದರೆ ಜನಕ್ಕೆ ಒಂದ್ಸರಿ ಮರೆತು ಹೋಗ್ಬೋದು. ಆದರೆ ಮೈಸೂರವ್ರು ಮರ್ತಿಲ್ಲ, ನನಗೆ ಗೊತ್ತು. ಅರೆ ಯಂಗ್ಸ್ಟರ್ಸನ್ನ ನೀವೆಲ್ಲ ಬೆಳೆಸಿ ಅಂತಲೇ ಹೇಳ್ತಾ